ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿತೈತಂತ ಎಲ್ಲಾ ಹೂಡಿಕೆದಾರರಿಗೆ ಗುರ್ತನ ಇತ್ತ. ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸಿದ್ನಿ. ಬಟ್ ಎಷ್ಟು ಪರ್ಸೆಂಟೇಜ್ ಕುಸಿಬೋದಂತ ಯಾರಿಗೂ ಗುರ್ತಿಲ್ಲ ಇತ್ತ. ಬಟ್ ಅದ್ರದೋನು ಆನ್ಸರಿಗೆ ಸಿಕ್ಕೇತಂತ ನಾವು ಅನ್ಬೋದ. ಮತ್ತು ಗ್ಲೋಬಲ್ ಮಾರುಕಟ್ಟೆದಾಗನು ಇವತ್ತು ಹೆವಿ ಕುಸಿತ ಕಂಡು ಬಂದೈತಿ. ಅದ ಕಾರಣ ಏನು ಕಾರಣಗಳು ಇದಾವ. ಆಲ್ರೆಡಿ US ಮಾರ್ಕೆಟ್ದಿಂದ ಇವತ್ತು ಮಾರ್ಕೆಟ್ ಡೌನ್ ಇತ್ತ. ಬಟ್ ಮತ್ತೊಂದನ್ನು ಏನು ನೆಗೆಟಿವ್ ಸುದ್ದಿ ಬಂತು ಇವತ್ತಿನ ದಿನ ಮಾರುಕಟ್ಟೆ ಕುಸ್ಯಾಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಈಗ ಸದ್ಯನ ಒಂದು ಒಳ್ಳೆ ಸುದ್ದಿನೂ ಬರತೈತಿ. ಅದ ಕಾರಣ ಆ ಒಳ್ಳೆ ಸುದ್ದಿ ಯಾವುದಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಾವು ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋದು ನೋಡ್ರಿ. ನೋಡ್ಬೋದು ನೀವು ನಿಫ್ಟಿ ಇವತ್ತು 1.04% ಕುಸದೈತಿ. 23,123 ಕ್ಲೋಸಿಂಗ್ ಕೊಟ್ಟೈತೆ ಅನ್ಬೋದು. ಅಂತಂದ್ರೆ 23,000 ಸಮೀಪ ಸಪೋರ್ಟ್ ತಗೊಂತ ನಿಫ್ಟಿ ಅಂತ ಅನ್ಬೋದು ನಾವು. ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು 54,000 ಸಮೀಪ ಸಪೋರ್ಟ್ ತಗೊಂಡ್ 0.79% ಕುಸದೈತಿ. ಸೆನ್ಸೆಕ್ಸ್ ಅನ್ನು ಸಹ 23,500 ಸಮೀಪ ಸಪೋರ್ಟ್ ತಗೊಂಡ್ 0.97% ಕುಸದೈತಿ. ಅದೇ ತರ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರೆ ಲಾರ್ಜ್ ಕ್ಯಾಪ್ಗಿಂತ ಬಹಳ ಕೆಟ್ಟಿತ್ತ. ಇವತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ 1.46% ಕುಸಿದೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.79% ಕುಸಿದೈತಿ. ಅದೇ ತರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಫುಲ್ ರೆಡ್ ದಾಗನೇ ಇದ್ದು ರೀ. ಹೆಲ್ತ್ ಕೇರ್ ಒಂದು ಗ್ರೀನ್ ದಾಗಿತ್ತ. ಬಟ್ ಅದು ಹೆಸರಿಗೆ ಗ್ರೀನ್ ದಾಗಿತ್ತಂತ ನಾವು ಅನ್ಬೋದ. ನೋಡ್ಬೋದು ನೀವು ನಿಫ್ಟಿ ಅಟ್ಟು 1.85% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ 0.79% ಕುಸಿದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 1% ಕುಸಿದೈತಿ. FMCG ಸ್ವಲ್ಪ ಕಡಿಮೆ ಕುಸಿದೈತಿ 0.42%. IT ಇವತ್ತು ಭಾಳ ಕುಸಿಬೋದಂತ ಅನುಮಾನ ಇತ್ತ. ಯಾಕಂದ್ರೆ US ಮಾರ್ಕೆಟ್ ಮನ್ನಿ ದಿನ ಫ್ರೈಡೇ ನೈಟ್ ಭಾಳ ಕುಸಿದ ಕ್ಲೋಸಿಂಗ್ ಕೊಟ್ಟಿತ್ತು. ಅದ ಕಾರಣ ಬಟ್ ಕುಸಿದೈತ್ರಿ ಅದು 1.23%. ಬಟ್ ಇನ್ನ ಕುಸಿಬೋದಂತಿತ್ತು ಅನುಮಾನ. ಬಟ್ ಅಷ್ಟೇನು ಕುಸಿದಿಲ್ಲ. ಅದ ಕಾರಣ ಒಳ್ಳೇದನ್ನ ಅನ್ಬೋದ. ಬಟ್ ಏನ ಹಿಂದ್ ಕುಸದೈತಿ ಆ ಹಿಂದ್ ಭಾಳ ಕುಸಿದ್ರಿಂದ ಇವತ್ತು ಸ್ವಲ್ಪ ಕಡಿಮೆ ಕುಸಿದಿರಬಹುದಂತನೂ ನಾವು ಅನ್ಬೋದು. ಎಕ್ಸ್ಪರ್ಟ್ಗಳು ಅದ ತರ ಅನ್ನತಾರ. ಮತ್ತ ಮೀಡಿಯಾ ಇಂಡೆಕ್ಸ್ 1.71% ಕುಸಿದೈತಿ. ಮೆಟಲ್ 2% ಕಿಂತ ಹೆಚ್ಚು ಕುಸಿದೈತಿ. ಫಾರ್ಮಾ ಸ್ವಲ್ಪ ಕಡಿಮೆ ಕುಸಿದೈತಿ 0.41%. PSU ಬ್ಯಾಂಕ್ 0.72% ಕುಸಿದೈತಿ. ರಿಯಾಲಿಟಿ 2.56%, 2.5% ಸುಮಾರು ಕುಸಿದೈತಿ. ಪ್ರೈವೇಟ್ ಬ್ಯಾಂಕ್ 0.67% ಕುಸಿದೈತಿ. ಹೆಲ್ತ್ ಕೇರ್ ಪಾಸಿಟಿವ್ ಇತ್ರಿ ಇವತ್ತು. ಹೆಲ್ತ್ ಕೇರ್ ಬಿಟ್ರೆ ಉಳಿದಿದ್ದೆಲ್ಲ ನೆಗೆಟಿವ್ ಇದಾವ. ಬಟ್ ಹೆಲ್ತ್ ಕೇರ್ ಅನ್ನು 0.09% ಇರೈತ್ರಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.49% ಕುಸಿದೈತಿ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 1.5% ಕುಸಿದೈತಿ. ಮತ್ತು ಕೆಮಿಕಲ್ 1.74% ಕುಸಿದೈತಿ. ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಇವತ್ತು ರೆಡ್ ದಾಗನೇ ಇದ್ದು ಅಂತ ನಾವು ಅನ್ಬೋದಾ. ಅದೇ ತರ ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದ. ಯುರೋಪಿಯನ್ ಮಾರ್ಕೆಟ್ ಎಲ್ಲ ಡೌನ್ ಇದಾವ. ಇದಕ್ಕಿಂತ ಹೆಚ್ಚು ಡೌನ್ ಇದ್ದು ಈಗ ಸ್ವಲ್ಪ ರಿಕವರಿ ತೋರ್ಸತ್ತವ. ಯಾಕಂದ್ರೆ ಈಗ ಒಂದು ಒಳ್ಳೆ ಸುದ್ದಿ ಬಂದೈತಲ್ಲ ರೀ. ಆ ಒಳ್ಳೆ ಸುದ್ದಿದಿಂದ ಸ್ವಲ್ಪ ರಿಕವರಿ ಕಾಣವ. ಭಾರತದ ಗಿಫ್ಟ್ ನಿಫ್ಟಿ ಏನೀಗ ಮಾರ್ಕೆಟ್ ಕ್ಲೋಸ್ ಆಗೋಣ ಓಪನ್ ಇರ್ತೈತಿ. ಅದು ಸಹ ನೋಡ್ಬೋದು ನೀವು ಪಾಸಿಟಿವ್ ಸಂಕೇತ ಕೊಡತೈತಿ ಈಗ. ಯಾಕಂದ್ರೆ ಒಳ್ಳೆ ಸುದ್ದಿದಿಂದ. ಬಟ್ ಏನ್ ಜಪಾನ್ ಮಾರ್ಕೆಟ್ ಅದು ಒಳ್ಳೆ ಸುದ್ದಿ ಬರೋಕಿನ್ ಮೊದಲ ಕ್ಲೋಸಿಂಗ್ ಕೊಟ್ಟಾವ. ಅದ ಕಾರಣ ನೋಡ್ಬೋದ ನಿಕಾಯ್ ಇವತ್ತು ಒಂದ ದಿನ ಅಥವಾ ಜಪಾನ್ ಮಾರ್ಕೆಟ್ ಇವತ್ತು ಒಂದ ದಿನ 4% ಕ್ರ್ಯಾಶ್ ಆಗೈತಿ ಅಥವಾ ಕುಸದೈತೆ ಅನ್ಬೋದ. ಅದೇ ತರ ಸಿಂಗಾಪುರ್ ಮಾರ್ಕೆಟ್ 1.74% ಕುಸದೈತಿ. ಹ್ಯಾನ್ಸ್ಯಾಂಗ್ 1.35% ಕುಸದೈತಿ. ತೈವಾನ್ ಮಾರ್ಕೆಟ್ 3.60% ಕುಸದೈತಿ. ಕೊರಿಯಾ ಮಾರ್ಕೆಟ್ 9.03% ಕುಸದೈತಿ. ಯಾಕೆ ಕೊರಿಯಾ ಮಾರ್ಕೆಟ್ ಹೆಚ್ಚು ಕುಸಿದೈತೆ ಅಂದ್ರೆ ಕೊರಿಯಾ ಮಾರ್ಕೆಟ್ ಈ ತರ ಒಮ್ಮೆ ರಾಕೆಟ್ ತರ ಮ್ಯಾಗ ಹೋಗಿತ್ತ. ಈ ರಾಕೆಟ್ ತರ ಕೆಳಗ ಬರತೈತಿ. ಅದರದನ್ನ ಪರಿಣಾಮ ಕೊರಿಯಾ ಮಾರ್ಕೆಟ್ ಮ್ಯಾಗ ಕಾಣೈತಿ. ಅದ ಕಾರಣ ಕೊರಿಯಾ ಮಾರ್ಕೆಟ್ ಇವತ್ತು ಅಥವಾ ಕೊರಿಯಾದ ಕಾಸ್ಪಿ ಇಂಡೆಕ್ಸ್ ಇವತ್ತು 9% ಕಿಂತ ಹೆಚ್ಚು ಬಿದ್ದೈತಿ. ಮತ್ತ ಥೈಲ್ಯಾಂಡ್ ಇಂಡೆಕ್ಸ್ ಆಗ್ಲಿ ಉಳಿದಿದ್ದು ಎಲ್ಲ ಜಕಾತ್ ಆಗ್ಲಿ ಚೀನಾ ಮಾರ್ಕೆಟ್ ಆಗ್ಲಿ ಅವು ಸಹ 1-4%, 2%, 1.5% ಕುಸಿದವಂತ ನಾವು ಅನ್ಬೋದ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ಬಹಳ ಕೆಟ್ಟಿತ್ತ. ಏಷ್ಯನ್ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಸ್ವಲ್ಪ ಮತ್ತೆ ಒಳ್ಳೇದನ್ನ ಐತೆ ಅನ್ಬೋದಾ. ಯಾಕಂದ್ರೆ ಭಾರತದ ಮಾರುಕಟ್ಟೆ ಆಲ್ರೆಡಿ ವ್ಯಾಲ್ಯೂಯೇಷನ್ ಭಾಳ ಕಡಿಮೆ ಆಗೈತಿ. ಆಲ್ರೆಡಿ ಭಾಳ ಕುಸಿದೈತಿ. ಅದ ಕಾರಣ ಇವತ್ತು ಭಾರತದ ಮಾರುಕಟ್ಟೆ ಮ್ಯಾಗೇನು ಹೆಚ್ಚು ಇಂಪ್ಯಾಕ್ಟ್ ಕಾಣಿಲ್ಲ. ಬಟ್ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಭಾಳ ಇರತ್ತಿದ್ದು ಆಲ್ ಟೈಮ್ ಹೈ ಸಮೀಪದ್ದು ಟ್ರೇಡ್ ಮಾಡತ್ತಿದ್ದು. ಅದ ಕಾರಣ ಅವ್ರ ಮ್ಯಾಗೆಲ್ಲ ಅದ್ರದ್ದು ಇಂಪ್ಯಾಕ್ಟ್ ಭಾಳ ಹೆಚ್ಚು ಕಾಣೈತಂತ ನಾವು ಅನ್ಬೋದ. ಅದೇ ತರ ಗೋಲ್ಡ್ನು ನೋಡ್ರೆ ಗೋಲ್ಡನ್ನು ಭಾಳ ಬಿದ್ದಿತ್ರಿ. ಈಗ ಸ್ವಲ್ಪ ರಿಕವರಿ ಕಂಡು ಬರತೈತಿ. ನೋಡ್ಬೋದು ಹ್ಯಾಮರ್ ಕ್ಯಾಂಡಲ್ ಆಗತೈತಿ. ಗ್ರೀನ್ ಆಗತೈತ್ರಿ. ಇಲ್ಲಿ ಒಮ್ಮೆ ಇಲ್ಲಿ ತಕ ಹೋಗಿತ್ತ. ಗ್ಲೋಬಲ್ ಮಾರ್ಕೆಟ್ನಾಗ 4,270 ಸಮೀಪದ್ದು ಹೋಗಿತ್ತ. ಈಗ ರಿಕವರಿ ಕಾಣತೈತೆ. ಯಾಕಂದ್ರೆ ಒಳ್ಳೆ ಸುದ್ದಿದಿಂದ. ಮತ್ತು ಅದೇ ತರ ಸಿಲ್ವರ್ ನೋಡ್ಬೋದ. ಸಿಲ್ವರ್ ಅನ್ನು ಸಹ ಗ್ಲೋಬಲ್ ಮಾರ್ಕೆಟ್ದಾಗ $66 ಸಮೀಪದ್ದು ಹೋಗಿತ್ತ. ಈಗ ನೋಡ್ಬೋದು $68 ಸಮೀಪ ಮತ್ತೆ ರಿಕವರ್ ತೋರ್ಸತೈತೆ. ಇಲ್ಲೂ ಸಹ ಹ್ಯಾಮರ್ ಕ್ಯಾಂಡಲ್ ಆಗತೈತೆ ಅಂತ ನಾವು ಅನ್ಬೋದ. ಮತ್ತು ಇಲ್ಲಿ ಸಪೋರ್ಟನ್ನು ಇತ್ತು. ಅಲ್ಲೇ ಸಪೋರ್ಟ್ ತೊಳತೈತಿ. ಅದೇ ತರ ಕ್ರೂಡ್ ಆಯಿಲ್ ಬೆಲೆ ನೋಡ್ರೆ ಕ್ರೂಡ್ ಆಯಿಲ್ ಬೆಲೆನೂ ಏರಿತ್ರಿ. ಭಾಳನೇ ಏರಿತ್ತ. $97 ಸಮೀಪದ್ದು ಹೋಗಿತ್ತು ಬ್ರೆಂಟ್ ಕ್ರೂಡ್ ಆಯಿಲ್. ಈಗ ಮತ್ತೆ ಸ್ವಲ್ಪ ಕೆಳಗೆ ಬಂದ $94.73 ಪ್ರತಿ ಬ್ಯಾರಲ್ ಆಗೈತಿ.
ಮತ್ತೆ WTI ಕ್ರೂಡ್ ಆಯಿಲ್ $91.70 ಪ್ರತಿ ಬ್ಯಾರಲ್ ಆಗೈತೆ ಅಂತ ನಾವು ಅನ್ಬೋದ. ನೋಡ್ರಿ ಯಾಕೆ ಈ ತರ ಪರಿಸ್ಥಿತಿ ಆತ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ಆಲ್ರೆಡಿ US ಒಂದು ಸುದ್ದಿ ಬಂದಿತ್ತು, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ನಿ. ಯಾರ್ಯಾರು ನೋಡಿರೋ ಅವ್ರಿಗೆ ಗುರ್ತನೇ ಇರಬಹುದು. ಅದ ಕಾರಣ ಫ್ರೈಡೇ ದಿನ ನೈಟ್ US ಮಾರ್ಕೆಟ್ ಕುಸಿದನ ಕ್ಲೋಸಿಂಗ್ ಕೊಟ್ಟಿದ್ರಿಂದ ಇವತ್ತು ಭಾರತದ ಮಾರುಕಟ್ಟೆ ಗ್ಯಾಪ್ ಡೌನ್ ಓಪನ್ ಆಗೋ ಸಂಭಾವನೆ ಏನೋ ಭಾಳ ಹೆಚ್ಚಿತ್ತು. ಅದೇ ತರ ಗ್ಯಾಪ್ ಡೌನ್ ಅನ್ನು ಓಪನ್ ಆತ್ರಿ. ಅತ್ರಾಗನು ಮೇನ್ ಮತ್ ಮಾರ್ಕೆಟ್ ರಿಕವರ್ ಅದಕ್ಕೆ ತೋರಿಸ್ಲಿಲ್ಲ ಅಥವಾ ಗ್ಲೋಬಲ್ ಮಾರ್ಕೆಟ್ ಅದು ಯಾಕೆ ಭಾಳ ಕುಸಿದು, ಗೋಲ್ಡ್ ಸಿಲ್ವರ್ ಅನ್ನು ಯಾಕೆ ಭಾಳ ಕುಸಿದಿದ್ದು ಬೆಳಗ್ಗೆ ಅನ್ನಕ್ಕೆ ಮೇನ್ ಕಾರಣ ಏನಂತಂದ್ರ ಮತ್ ಯುದ್ಧ US ಇರಾನ್ ಇಸ್ರೇಲ್ ಲೆಬನಾನದ ಯುದ್ಧ ಮತ್ತ ಭಾಳ ದೊಡ್ಡ ಮಟ್ಟದ್ನ್ಯಾಗ ಸ್ಟಾರ್ಟ್ ಆಗಿತ್ರಿ ಬೆಳಿಗ್ಗೆ. ಏನಾತ ಏನಿಲ್ಲ ಅಂತ ಇಲ್ಲಿ ಡ್ರಾ ಮಾಡಿ ತಿಳಿಸ್ತೇನೆ, ಅಂದ್ರೆ ನಿಮಗೆ ಸರಳವಾಗಿ ಗೊತ್ತಾಗ್ತೈತಿ. ನೋಡ್ರಿ ಇದ ಇಸ್ರೇಲ್ ತಿಳ್ಕೋರಿ, ಆಯ್ ಬರಿತೇನೆ. ಇದು ಲೆಬನಾನ್ ತಿಳ್ಕೊರಿ, ಎಲ್ಲಿ ಬರಿತೇನೆ. ಇದು ಇರಾನ್ ತಿಳ್ಕೊರಿ, ಇದು ಇರಾನ. ಏನಾತಂತಂದ್ರ ಇಸ್ರೇಲ್ ಲೆಬನಾನ್ ಮ್ಯಾಗ ದಾಳಿ ಮಾಡತ್ತಿತ್ತ. ಅತ್ರಾಗನು ಇವತ್ತು ಬೆಳಿಗ್ಗೆ ಅಥವಾ ರಾತ್ರಿ ಟೈಮ್ನಾಗ ಅದು ಭಾಳ ಹೆವಿ ದಾಳಿ ಇಸ್ರೇಲ್ ಲೆಬನಾನ್ ಮ್ಯಾಗ ಮಾಡಿತ್ರಿ. ಅದ ಕಾರಣ ಲೆಬನಾನ್ ಮತ್ತು ಇರಾನ್ ಭಾಳ ಕ್ಲೋಸ್ ಫ್ರೆಂಡ್ಸ್ ರೀ ಇವರಿಬ್ರು. ಕ್ಲೋಸ್ ಫ್ರೆಂಡ್ಸ್. ಇರಾನನು ಹಲವಾರು ಸಲ US ಹೇಳಿತ, ಇಸ್ರೇಲ್ಗೂ ಹೇಳಿತ, ನೀವು ನನ್ನ ಜೊತೆ ಸೀಸ್ ಫೈರ್ ಅನ್ನ ಪಾಲನೆ ಮಾಡತ್ತೀರಿ, ಬಟ್ ನನ್ನ ಫ್ರೆಂಡ್ ಲೆಬನಾನ್ ಗುಟ್ಟೆ ನೀವು ಫಾಲೋ ಮಾಡವಲ್ರಿ ಸೀಸ್ ಫೈರ್. ಅದ ಕಾರಣ ಅವಂಗೇನ್ರಿ ಹಾನಿ ಆದ್ರೂ ನಾನು ದಾಳಿ ಮಾಡಾವ ಅಂತ ನಾತಿತ್ತ. ಅದ ಕಾರಣ ಇಸ್ರೇಲ್ ಈ ಥರ ಲೆಬನಾನ್ ಮ್ಯಾಗ ದಾಳಿ ಮಾಡಿದ್ರಿಂದ ಇರಾನ್ಗೂ ಸಿಟ್ಟು ಬಂತ, ನನ್ನ ದೋಸ್ತ್ ಮ್ಯಾಗ ಪಾಪ್ ದಾಳಿ ಮಾಡತ್ತಾನ ಅನ್ನೋ ಕಾರಣದಿಂದ ಇರಾನ್ ಇವತ್ತ ಭಾಳ ದೊಡ್ಡ ಹೆವಿ ಸ್ಟ್ರೈಕ್ ಇಸ್ರೇಲ್ ಮ್ಯಾಗ ಮಾಡಿತ್ರಿ. ಅದ ಕಾರಣ ಇಸ್ರೇಲ್ಗೆ ಭಾಳ ದೊಡ್ಡ ನಷ್ಟ ಆತ. ಅದೇನೇನು ನಷ್ಟ ಆತ ಅಂತ ಇಲ್ಲಿ ಎಲ್ಲ ಸಮ್ಮರಿ ಐತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ತನ ಪ್ರತಿ ಉತ್ತರನು ಇಸ್ರೇಲನು ಇರಾನ್ ಮ್ಯಾಗ ಕೊಟ್ಟಿತ್ತು. ಅಲ್ಲಿ ಇರಾನ್ ಕೆಲವೊಂದು ಪೆಟ್ರೋಕೆಮಿಕಲ್ ಫ್ಯಾಕ್ಟ್ರಿ ಮ್ಯಾಗ ಸ್ವಲ್ಪ ಹಾನಿ ಆತ. ಅದ ಕಾರಣ ಈ ದೊಡ್ಡ ಪ್ರಮಾಣದ ಯುದ್ಧ ಮತ್ತೆ ಇವತ್ತು ಸ್ಟಾರ್ಟ್ ಆಗಿದ್ರಿಂದನ ಇವತ್ತು ಮಾರುಕಟ್ಟೆ ಈ ತರ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿತ್ತ. ಅತ್ರಾಗೂ ಏಷ್ಯನ್ ಮಾರ್ಕೆಟ್ ಇವತ್ತು ಇದ ಒಂದು ಸುದ್ದಿದಿಂದನ ಭಾಳ ಕುಸಿದಿದ್ದು. ಆ ಒಂದು ಕಾರಣದಿಂದನ ಕ್ರೂಡ್ ಆಯಿಲ್ ಬೆಲೆ ಏರಿತ ಮತ್ತು ಗೋಲ್ಡ್ ಸಿಲ್ವರ್ದನ್ನು ಬೆಲೆ ಏರಿತಂತ ನಾವು ಅನ್ಬೋದ. ಬಟ್ ಆಮ್ಯಾಗ ಸ್ವಲ್ಪ ಒಳ್ಳೆ ಸುದ್ದಿ ಬಂತ, ಅದೇನಂತ ಈಗ ತಿಳ್ಕೊಳ್ಳೋಣ. ನೋಡ್ಬೋದು ನೀವು, ಒಂದೇ ಮೇನ್ ಸುದ್ದಿ ಏನಂತಂದ್ರೆ ಏನಿದ್ ದಾಳಿ ನಡೆದಿತ್ತ, ಆ ದಾಳಿ ನಿಂತಿತ್ರಿ. ಇರಾನ್ ಇಂದ ದಾಳಿ ಸ್ಥಗಿತ. ನೋಡ್ಬೋದು ನೀವು, ಇರಾನ್ ಏನ್ ತನ್ನ ಕ್ಷಿಪಣಿ ದಾಳಿಗಳು ನಡೆಸಿದ್ದು ಅದ ನೋಡ್ಬೋದು ನೀವು ತಾತ್ಕಾಲಿಕವಾಗಿ ನಿಲ್ಲಿಸಿತಂತ ಹೇಳತ್ತಾರ. ಇಲ್ಲಿ ಎದಕ್ ನಿಲ್ಸೈತ್ರಿ? ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆ ವಹಿಸಿರ. ಡೊನಾಲ್ಡ್ ಟ್ರಂಪ್ ಅವ್ರ ಇರಾನ್ಗೆ ಹೇಳಿರ, ನಿಲ್ಲಿಸ್ರಿಪ್ಪ ಎಲ್ಲರೂ ಏನ್ ನಡೆಸಿರಿದ ಅಂತ. ತಕ್ಷಣ ಯುದ್ಧ ನಿಲ್ಲಿಸ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಆದೇಶ ಕೊಟ್ರ. ಅದ ಆದೇಶದಿಂದ ಎಲ್ಲಾರು ಯುದ್ಧನ ನಿಲ್ಸಿರ. ಅದ ಕಾರಣ ಇದು ಪಾಸಿಟಿವ್ ಆತ. ಯಾಕಂದ್ರೆ ಇಲ್ಲೇ ಏನ್ ಮತ್ತೆ 3ನೇ ಮಹಾಯುದ್ಧ ಸ್ಟಾರ್ಟ್ ಆಗೋ ಹಂಗೆ ಮಾಡತ್ತೀರಿ ಇವರೆಲ್ಲ 3 ದೇಶಗಳ. ಬಟ್ ಡೊನಾಲ್ಡ್ ಟ್ರಂಪ್ ಅವ್ರು ಅಡ್ಡ ಬಂದೆ ನಿಲ್ಲಿಸ್ರಿ ಅಂದಿದ ಕಾರಣ ಮತ್ತೆ ಯುದ್ಧ ನಿಂತಿದ್ರಿಂದ ಮತ್ತೆ ಕ್ರೂಡ್ ಆಯಿಲ್ ಆಗಲಿ ಗೋಲ್ಡ್ ಆಗಲಿ ಮತ್ತೆ ರಿಕವರ್ ತೋರಿಸತ್ತವ. ಅದು ಆಲ್ರೆಡಿ ಈಗ ಲೈವ್ ಚಾರ್ಟ್ನಾಗ ನಿಮಗೆ ತೋರಿಸೇ ಬಿಟ್ನಿ. ಮತ್ತೊಂದನ್ನು ಏನಂತಂದ್ರೆ ಇದೆಲ್ಲ ಓವರ್ ಆಲ್ ಇದರಿ, ಏನೇನ್ ದಾಳಿ ಆತ ಏನೇನಿಲ್ಲ ಅಂತ ಈಗ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ಬೋದು ನೀವು, ಇರಾನ್ ಇಸ್ರೇಲ್ ಮ್ಯಾಗ ವಾಯು ನೆಲದ ಮೇಲೆ ಏನಿದ ವಾಯು ನೆಲ ಐತಿ ಇಸ್ರೇಲ್, ಅದ್ರ ಮ್ಯಾಗ ಬಹಳ ದೊಡ್ಡ ಕ್ಷಿಪಣಿ ದಾಳಿ ಮಾಡಿತಂತ. ಇಸ್ರೇಲನು ಪ್ರತಿ ಉತ್ತರ ಕೊಟ್ಟಿತ್ತ. ಇಸ್ರೇಲನು ಇರಾನದ ಪೆಟ್ರೋಕೆಮಿಕಲ್ ಕಾರ್ಖಾನೆನ ಟಾರ್ಗೆಟ್ ಮಾಡಿ ಅದನ್ನ ಹಾರಿಸಿತ್ತ. ಅದ ಕಾರಣ ಇದರಿಂದ ಮತ್ತೆ ಇರಾನ್ಗೆ ಏನ್ ಬಿಡ್ರಿ ಪೆಟ್ಟು ಬೀಳಂಗಿಲ್ಲ. ಯಾಕಂದ್ರೆ ಅವ್ರ ಮೊದ್ಲ ಆಲ್ರೆಡಿ ಈಗ ಹಾಳಾಗ್ಯಾರ ಅರ್ಧ. ಈಗ ಪಾಪ ಮತ್ತೆ ಪೆಟ್ರೋಕೆಮಿಕಲ್ದಿಂದ ಮತ್ತೆ ಈ ಶಾರ್ಟೇಜ್ದಿಂದ ಮತ್ತೆ ಇನ್ಫ್ಲೇಷನ್ ನಮ್ಮಂತ ದೇಶನೇ ಹೆಚ್ಚಾಗೋದ. ಅದ ಕಾರಣ ಅದ್ರದ್ದೇನೋ ಪರಿಣಾಮ ಕಾಣ್ಬೋದ. ಅದಕ್ಕೆ ಕಾಣತೈತಿ ಆಲ್ರೆಡಿ ಪೆಟ್ರೋಲ್ ಬೆಲೆ ಇರತೈತಿ, ಎಲ್ಲ ಇರತೈತಿ, ಮಾರುಕಟ್ಟೆನೂ ಕುಸ್ದೈತಿ. ಮತ್ತು ಅಮೇರಿಕಾ ಅಂದು ನೋಡ್ರ, ಅಮೇರಿಕಾ ಅಡ್ಡ ಬಂತ ಆಲ್ರೆಡಿ ಹೇಳಿದ್ನಿ, ಉಳಿದಿದ್ದೆಲ್ಲ ಕರೆಕ್ಟ್ ಐತಿ. ಬಟ್ ಅಮೇರಿಕಾ ನೋಡ್ಬೋದ ದಿಗ್ಬಂಧನ, ನೌಕಾ ದಿಗ್ಬಂಧನ ಇನ್ನ ಇಟ್ಟೈತೆ ಅಂತ್ರಿ ಹಾರ್ಮೋ ಜಲಸಂಧಿ ಕಡೆ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಯಾಕಂದ್ರೆ ಇದರಿಂದನ ಎಲ್ಲ ನಮಗ ಪ್ರಾಬ್ಲಮ್ ಆಗತೈತಿ. ಮತ್ತೊಂದು ಏನಂತಂದ್ರೆ ಇದೆಲ್ಲ ಪರಿಸ್ಥಿತಿದಿಂದ ಕಚ್ಚಾ ತೈಲ ಬೆಲೆ ಇವತ್ತು ಬೆಳಿಗ್ಗೆ ಭಾಳ ಇರಿತ. ಅದ ಕಾರಣ ಮಾರುಕಟ್ಟೆಗಳು ಕುಸೋದು. ಬಟ್ ಈಗ ಸದ್ಯ ಪಾಕಿಸ್ತಾನದಿಂದ ಹೋಗ್ಯಾರಂತ್ರಿ, ಪಾಕಿಸ್ತಾನದವ್ರ ತೆಹರಾನ್ ಹೋಗ್ಯಾರಂತ. ಯಾಕಂತಂದ್ರೆ ಅಲ್ಲಿ ನಿಲ್ಲಿಸ್ರಿಪ ಶಾಂತಿ ಮಾತುಕತೆ ಮಾಡೋಣ ಹಂಗಿಂಗ ನಾತರ. ಇದು 2ನೇ 3ನೇ ಸಲ ಹೋಗಾತಾರ ಇವ್ರು. ಈ ಸಲರೇ ಆಗ್ತೈತಿ ಇಲ್ಲಿ ಇವ್ರ ಕೈಯಾಗ ಏನ್ ಗುರ್ತ. ಬಟ್ ಹೋಗ್ಯಾರ, ಹೋಗಿದ್ರಿಂದ ಸ್ವಲ್ಪ ರಿಕವರಿ ಕಾಣತೈತಿ. ಉಳಿದಿದ್ ನೋಡ್ರ ಮತ್ತೊಂದು ಮೇನ್ ಏನಂತಂದ್ರ ಭಾರತ ಆಗಲಿ ಮತ್ತು ಹಲವಾರು ದೇಶಗಳ ಪ್ರಯಾಣ ಮಾಡಬೇಡ್ರಿ. ಇರಾನ್ದಾಗ ಇದ್ದವ್ರು ಬರ್ರಿ, ಎಷ್ಟಾಗ್ತೈತೆ ಅಷ್ಟು ಅವಾಯ್ಡ್ ಮಾಡ್ರಿ ಟ್ರಾವೆಲ್. ಇರಾನ್ ಇಸ್ರೇಲ್ ಲೆಬನಾನ್ ಇಲ್ಲೇನು ಯುದ್ಧ ನಡೆದೈತಲ್ಲ ಅಂತ ಒಂದು ಅಡ್ವೈಸರಿ ಜಾರಿ ಮಾಡಿದಾರ. ಅದ ಕಾರಣ ಇದರಿಂದನೂ ಮಾರುಕಟ್ಟೆನ ಸ್ವಲ್ಪ ಪ್ಯಾನಿಕ್ ಉಂಟಾತ. ಹತ್ತಿರತನ ಪೆಟ್ಟಿವತ್ತು ಸ್ವಲ್ಪ ಭಾರತದ ಮಾರುಕಟ್ಟೆ ಮ್ಯಾಗ ಮತ್ತು ಏಷ್ಯನ್ ಮಾರುಕಟ್ಟೆ ಮ್ಯಾಗ ಕಾಣಿತ. ಬಟ್ ಈಗ ಸದ್ಯ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಉಳಿದವರೆಲ್ಲ ನಡಕ್ ಬಂದ ಶಾಂತಿ ಮಾತುಕತೆಗೆ ಮತ್ತೆಲ್ಲ ನಡೆಸಿದ್ರಿಂದ US ಏನ್ ಫ್ಯೂಚರ್ ಐತಿ, ಡಾವ್ ಫ್ಯೂಚರ್ ನೋಡ್ಬೋದ ಪಾಸಿಟಿವ್ ಐತಿ. ಅದೇ ಥರ ಗಿಫ್ಟ್ ನಿಫ್ಟಿನ ಪಾಸಿಟಿವ್ ಸಂಕೇತ ಈಗ ಸದ್ಯ ಕೊಡತೈತಿ ವಿಡಿಯೋ ಶೂಟ್ ಮಾಡೋದ್ ಮುಂದೆ.
ವಿಡಿಯೋ ಮುಗ್ಯಾನ ಮತ್ತೆ ಯಾವ ಏನು ಒಗೆದ್ ಮತ್ತೆ ಏನಾಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಅದ ಕಾರಣ ಮಾರುಕಟ್ಟೆ ಓವರಾಲ್ ಈಗ ಸುದ್ದಿ ಮ್ಯಾಗನ ನಡೆದೈತಂತ ನಾವು ಅನ್ಬೋದಾ. ಬಟ್ ಒಬ್ಬ ಹೂಡಿಕೆದಾರರಾಗಿ ನಾ ಒಬ್ಬ ಹೂಡಿಕೆದಾರರಾಗಿ ಇತಿಹಾಸ ತೆಗೆದು ನೋಡ್ರ ಅಥವಾ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳದ್ದು ಸಲಹೆಗಳನ್ನ ಕೇಳಿದ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮಾರುಕಟ್ಟೆ ಸುದ್ದಿ ಮ್ಯಾಗ ಸ್ವಲ್ಪ ಶಾರ್ಟ್ ಟರ್ಮ್ನಾಗ ಅಷ್ಟೇ ಮೂವ್ ಆಗ್ತೈತಿ. ಲಾಂಗ್ ಟರ್ಮ್ನಾಗ ಕ್ವಾಲಿಟಿ ಕಂಪ್ನಿಗಳ ಕ್ವಾಲಿಟಿ ದೇಶದ ಕ್ವಾಲಿಟಿ ಇಂಡೆಕ್ಸ್ ಅದು ಖಂಡಿತವಾಗಿ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡ್ತೈತಿ. ಬಟ್ ಅದಕ್ಕೆ ದೇಶದ ಮ್ಯಾಗ ತೊಗೊಂಡಿದ್ದ ಕಂಪ್ನಿ ಮ್ಯಾಗ ಕಾನ್ಫಿಡೆನ್ಸ್ ಇರ್ಬೇಕಾ ಅಥವಾ ಅದ್ರ ಮ್ಯಾಗ ಟ್ರಸ್ಟ್ ಇರ್ಬೇಕಾ, ತೊಗೊಂಡಿದ್ದ ವಸ್ತು ಒಳ್ಳೇದಿರ್ಬೇಕಾ, ತೊಗೊಂಡಿದ್ದ ಸ್ಟಾಕಿಗೆಲ್ಲ ಚಲೋ ಇರ್ಬೇಕಾ. ಅವು ಏನ್ರೆ ಒಳ್ಳೆಯವಿಲ್ಲಾಗಿದ್ದು ಅಂತಂದ್ರೆ ಏನು ಉಪಯೋಗ ಇಲ್ಲ. ಕೆಟ್ಟ ಕಂಪ್ನಿಯನ್ನ ತೊಗೊಂಡು ಟ್ರಸ್ಟ್ ಮಾಡ್ಕೊಂಡ್ ಕುಂತ್ರೆ ಉಪಯೋಗನೇ ಇಲ್ರಿ. ಅದ ಕಾರಣ ಎಲ್ಲಾ ನೀವು ವ್ಯಾಲ್ಯೂಯೇಷನ್ ಸರಿ ಇರ್ಬೇಕಾ, ಎಲ್ಲಾ ಫಂಡಮೆಂಟಲ್ ಬಿಸ್ನೆಸ್ ಮಾಡಲ್ ಎಲ್ಲಾ ನೋಡಿ ಒಂದ್ ಒಳ್ಳೆ ಕಂಪ್ನಿಯನ್ನ ಬೈ ಮಾಡಿ ಕುಂಡ್ರಬೇಕಾ. ಇಂಥ ಕೆಟ್ಟ ಪರಿಸ್ಥಿತಿನಾಗ ಅವು ಕುಸಿತಾವ. ಬಟ್ ಫ್ಯೂಚರ್ನಾಗ ಅಥವಾ ಲಾಂಗ್ ಟರ್ಮ್ನಾಗ ಮಾರುಕಟ್ಟೆ ಸುದ್ದಿಗಿದ್ದಿಯನ್ನ ಅವಾಯ್ಡ್ ಮಾಡಿ ವ್ಯಾಲ್ಯೂಯೇಷನ್ ಬಿಸ್ನೆಸ್ ಅನ್ನ ನೋಡಿನ ಯಾವಾಗೇನು ಮಾರ್ಕೆಟ್ ಅನ್ನ ಏರಿಸ್ತೈತಿ. ಅದು ನಿಮಗೆ ಗುರ್ತಾ ಇರ್ಬೇಕಾ. ಓವರ್ ಆಲ್ ಇದೈತ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ವಿಡಿಯೋ ಚೊಲೋ ಲೈಕ್ ಮಾಡ್ರಿ. ಮತ್ತು ಒಂದು ಏನೋ ಸ್ಕ್ಯಾಮ್ ಆಯ್ತಂತ ಅನ್ನತ್ತರಿ, ಅದಿನ ಆರೋಪಗಳಿದಾವ. ಅದ ಕಾರಣ ಅದ್ರ ಬಗ್ಗೆ ನಿನ್ನೆ ವಿಡಿಯೋ ಮಾಡೇನೆ, ಯಾವ ವಿಡಿಯೋನು ಹೋಗಿ ನೋಡ್ಬೋದು ನೀವು. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಪೋರ್ಟ್ಫೋಲಿಯೋದ ಪರಿಸ್ಥಿತಿ ಏನೈತಿ ಇವತ್ತಂತನೂ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ, ಎಷ್ಟೆಷ್ಟು ಪರ್ಸೆಂಟೇಜ್ ಕುಸಿದೈತಿ ಏನಂತ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.